ಡಾಕ್ಟರ್ ಎಂ ಚಂದ್ರಶೇಖರ್ ಅವರು ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ರಾಜ್ಯ ಸಮಿತಿಯ ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಅಂಬೇಡ್ಕರ್ ಅವರ ಧ್ಯೇಯದಂತೆ ಶಿಕ್ಷಣ ಸಂಘಟನೆ ಹೋರಾಟ ಮೇಲಿದೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಹೆಚ್ಚಳ ವೇಗದಲ್ಲಿ ಸ್ಥಾಪಿಸಿ ಎಲ್ಲ ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀಯುತರು 1972ರಲ್ಲಿ ದಲಿತ ಕ್ರಿಯಾ ಸಮಿತಿ ಸ್ಥಾಪನೆಯಾದಾಗಿಂದ ಅದರಲ್ಲಿ ಸಕ್ರಿಯರಾಗಿದ್ದು ಕೋಲಾರ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ಶಾಖೆಗಳನ್ನು ಸ್ಥಾಪಿಸಿ ಎಲ್ಲ ದಲಿತರ ಏಳಿಗೆಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇವರಿಗೆ 2002ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕೊಟ್ಟಿದ್ದಾರೆ. ಅವರಿಗೆ ಆ ಪ್ರಶಸ್ತಿ ನೀಡಿ ಈ ಸಾಲಿಗೆ 25 ವರ್ಷಗಳಾಗಿರೋದ್ರಿಂದ ಮೊಟ್ಟ ಮೊದಲನೇದಾಗಿ ಕೋಲಾರ ಜಿಲ್ಲೆಗೆ ಅಂಬೇಡ್ಕರ್ ಪ್ರಶಸ್ತಿ ಸ್ವೀಕರಿಸಿದ ದಲಿತ ಮುಖಂಡರಾಗಿ ಹಾಗೂ ಅವರ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಎಲ್ಲ ದಲಿತ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಇದೇ ತಿಂಗಳು 17ನೇ ತಾರೀಕು ಚೆನ್ನಯ್ಯ ರಂಗಮಂದಿರದಲ್ಲಿ ಇದೇ ತಿಂಗಳು 17ನೇ ತಾರೀಕು ಚೆನ್ನಯ್ಯ ರಂಗಮಂದಿರದಲ್ಲಿ ಕೋಲಾರದಲ್ಲಿ ಬೃಹತ್ತಾಗಿ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ವಿ. ಅದಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಇತರೆ ಅಧಿಕಾರಿಗಳನ್ನು ಆಹ್ವಾನಿಸಿ ಈ ಒಂದು ಸಮಾರಂಭವನ್ನು ಏರ್ಪಡಿಸಿ ಎಲ್ಲ ತಾಲೂಕುಗಳಿಂದ ಎಲ್ಲ ದಲಿತ ಕ್ರಿಯಾ ಸಮಿತಿಯ ಸದಸ್ಯರು ಹಾಗೂ ಇತರೆ ಸಂಘ ಸಂಸ್ಥೆಗಳಿಂದ ಪಾಲ್ಗೊಳ್ಳುವ ಎಲ್ಲ ಸದಸ್ಯರು ಕೋಲಾರದಲ್ಲಿ ವಿಜೃಂಭಣೆಯಾಗಿ ಒಂದು ಸನ್ಮಾನ ಸಮಾರಂಭ ಮಾಡಬೇಕು ಅಂತ ಏರ್ಪಾಡು ಮಾಡಿದ್ದೇವೆ. ತಾವು ದಯವಿಟ್ಟು ಈ ವಿಷಯವೆಲ್ಲ ನಮ್ಮ ಪತ್ರಿಕೆಯಲ್ಲಿ ಪ್ರಚಾರ ಮಾಡಬೇಕು ಅಂತ ಕೋರ್ತಾ ಇದ್ದೀವಿ. ಆ ದಿನ ತಾವೆಲ್ಲರೂ ಆಗಮಿಸಬೇಕು ಅಂತ ನಾನು ಮನವಿ. ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯಲ್ಲಿ 15/12/1985ರಲ್ಲಿ ಬಡಮಾಟಿನಲ್ಲಿ ತುಂಬ ಶೋಷಣೆ ಬರುತ್ತಿತ್ತು. ಆ ಜಾಗಕ್ಕೆ ನಮ್ಮ ಚಂದ್ರಶೇಖರ್ ಸಾಹೇಬರು ಜಿಲ್ಲಾ ಸಂಚಾಲಕರಾಗಿದ್ದರು. ಎಂ ತಿಮ್ಮರಾಯಪ್ಪನವರು ರಾಜ್ಯ ಸಂಚಾಲಕರಾಗಿದ್ದರು ಕೇಂದ್ರದಲ್ಲಿ. ಆ ಸಮಯದಲ್ಲಿ ನಮ್ಮೂರಿನಲ್ಲಿ ತುಂಬ ಬೆಳಕನ್ನು ಚೆಲ್ಲಿದಂಥ ಮಹಾನ್ ಭಾವ ಯಾರಾದರೆ ನಮ್ಮ ಚಂದ್ರಶೇಖರ್ ಸಾಹೇಬರು ಬೆಳಕನ್ನು ಇಷ್ಟಪಡ್ತಾರೆ. ಅಂದಿನಿಂದ ಇಂದಿನವರೆಗೂ ಹೋರಾಟ ಮಾಡ್ತಾನೆ ಇದ್ದೀವಿ. ನಾವು ಇಲ್ಲೂ ಯಾರ ಹತ್ರ ನಿಮಗೆ ಆ ಕೆಲಸ ಮಾಡಿಕೊಡ್ತೀವಿ, ಈ ಕೆಲಸ ಮಾಡ್ತಾನೆ ಉದ್ಯೋಗದಾಗಿ ಮೋಸ ಮಾಡೋದು ಮಾಡಿಲ್ಲ. ನಾವು ಇದುವರೆಗೂ ಮಾಡಿಲ್ಲ, ಇನ್ನೂ ಮಾಡೋದಿಲ್ಲ. ನಮ್ಮದು ಶಿಸ್ತುಬದ್ಧ ಸಂಘಟನೆ. ಎಂ ತಿಮ್ಮರಾಯಪ್ಪನವ್ರಿಗೆ ಏನು ಅಡಿಪಾಯ ಹಾಕಿಕೊಟ್ಟಿದ್ರು ಅದೇ ಹಾದಿಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಸಂದರ್ಭದಲ್ಲಿ ನೋಡಿ ನಮ್ಮ ಸಾಹೇಬರಿಗೆ ಇಷ್ಟೊಂದು ಪ್ರಶಸ್ತಿಗಳು ಬಂದಿದೆ. ನಾವು ವಿಭಜನೆ ಮಾಡ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ, ನಾವು ತಿಳಿಸಲೇ ಇಲ್ಲ. ಮೊನ್ನೆ ಯಾವುದೇ ಕಾರ್ಯಕ್ಕೆ ಹೋಗಿದ್ದಾಗ ಅಂಬೇಡ್ಕರ್ ಪ್ರಶಸ್ತಿ ಒಂದು ಫಲಕವನ್ನು ನೋಡಿ ನಮ್ಮ ಕುತೂಹಲ ಆಯಿತು. ನಾವು ಇಷ್ಟು ವರ್ಷಗಳಿಂದ ಅಂತ ಕೇಳಿದ್ದೀವಿ, ಸಾಹೇಬರು ನಮ್ಮ ಗಮನಕ್ಕೆ ತಂದಿಲ್ಲ. ಅದಕ್ಕೆ ನಾವು ಒಂದು ಸರ್ತಿ ಕೇಳಿದ್ದಕ್ಕೆ ನಾವು ಸಿಬ್ಬಂದಿಗಳು ಕೇಳಿದ್ದಕ್ಕೆ ಇಲ್ಲ ಇದೆಲ್ಲ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿರ್ತಾರೆ ಬಂದಿದೆ ಅಂತ ಖುಷಿ ಕೊಡಬೇಕು. ಎಲ್ಲ ಜನಾಂಗಕ್ಕೆ ಗೊತ್ತಾಗಬೇಕು. ನಿಮ್ಮ ಹೋರಾಟ ಹಳ್ಳಿ ಹೋರಾಟ ಮಾಡಿದ್ರಿ. ಎಲ್ಲ ಹಳ್ಳಿಗಳಲ್ಲಿ ಕಿತ್ತೂರು ಹೋಗಿ ಸಾಧ್ಯಕ್ಕೆ ಇನಾಮತಿ ಜಮೀನು ಮಾಡಿಸ್ಕೊಟ್ಟಿದ್ರಿ. ಬಡಬಗ್ಗರಿಗೆ ಸಾಲ ಬ್ಯಾಂಕ್ಗಳಲ್ಲಿ ಏನು ಬರಬೇಕು ಸಾಲ ಕೊಡಿಸಿದ್ರಿ. ಒಳ್ಳೆಯ ಕೆಲಸ ಕಾರ್ಯ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಹೆಸರನ್ನು ನನಗೆ ಬಚ್ಚಿಟ್ಕೊಳ್ಳೋದು ಬೇಡ, ಅದನ್ನು ಈಚೆ ಬೇಕಾಗಿದೆ. ಅದರಿಂದ ನಾವು ಇದನ್ನು 25ನೇ ವರ್ಷದ ಸಿಲ್ವರ್ ಜುಬಿಲಿಯನ್ನು ಆಚರಣೆ ಮಾಡಬೇಕಂತ ನಾವು ಮಾತನಾಡ್ತಿದ್ದೀವಿ. ಅದಕ್ಕೆ ನೀವು ನಮಗೆ ಅವಕಾಶ ಕೊಡಬೇಕಾಗ್ತದೆ. ದಯವಿಟ್ಟು ನಮಗೆ ಸ್ವಲ್ಪ ಇನ್ನೂ ನಿಮ್ಮ ಧೈರ್ಯ ನಮಗೆ ಬೇಕಾಗಿದೆ. ಆದ್ದರಿಂದ ನೀವು ನಮಗೆ ಇದನ್ನು ಮಾಡಿಸ್ಕೊಂಡು ಎಲ್ಲ ಜನಾಂಗಕ್ಕೂ ಅರಿವಾಗಬೇಕು. ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಕ್ರಿಯಾ ಸಮಿತಿ ಹೆಸರು ಇನ್ನೂ ಬೆಳೆಯಬೇಕು ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಹೇಳೋದು ಮನವೊಲಿಸಿ ನಾಳೆ 17ನೇ ತಾರೀಕು ಚೆನ್ನಯ್ಯ ರಂಗಮಂದಿರ ಕೋಲಾರದಲ್ಲಿ ಈ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಸಂಘಟನೆಯಿಂದ ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲರೂ ಯಾವುದ್ರ ಹತ್ರ ಮಾತನಾಡಿ ಅವರ ಸಲಹೆಗಳು ಕೂಡ ಪಡೆದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಿಮ್ಮ ಮಿತ್ರರೇ, ಈ ದಿನ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ
1972ರಲ್ಲಿ ದಲಿತ ಕ್ರಿಯಾ ಸಮಿತಿ ಎಂಬ ಸಂಘ ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥವರು ಎಂ ತಿಮ್ಮರಾಯಪ್ಪ ಮತ್ತು ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು ಸಂಸ್ಥಾಪಕರು. ಅದರ ಹಾದಿಯಲ್ಲಿ ನೊಂದವರಿಗೆ, ದೀನದಲಿತರಿಗೆ ಅವ್ರಿಗೆಲ್ಲರೂ ಕೂಡ ನ್ಯಾಯ ಕೊಡಿಸ್ಬೇಕಂತೇಳಿ ಈ ಒಂದು ಸಂಘದಿಂದ ಬಂಗಾರಪೇಟೆ ತಾಲೂಕು ಅಲ್ಲದೆ, ಕೋಲಾರ ಜಿಲ್ಲೆ ಅಲ್ಲದೆ, ಕರ್ನಾಟಕ, ಆಂಧ್ರ ಅಲ್ಲಿ ಕೂಡ ದೀನದಲಿತರಿಗೆ, ನೊಂದವರಿಗೆ ದನಿಯಾಗಿ ಅವರು ಎಲೆಮರೆ ಕಾಯಿಯಂತೆ ತುಂಬ ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ 2002 ಏಪ್ರಿಲ್ 14ರಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ, ಕಾಗೋಡು ತಿಮ್ಮಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಇಂಧನ ಲೋಕೋಪಯೋಗ ಸಚಿವರಾಗಿರ್ತಕ್ಕಂಥ ಕೆ ರಂಗನಾಥ್ ಸಾಹೇಬರು, ಅಂದಿನ ಶ್ರೀನಿವಾಸ್ ಪ್ರಸಾದ್ ಮೈಸೂರು MP, ಅಂದಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮುನಿಯಪ್ಪನವರು, ಇವರ ಸಮ್ಮುಖದಲ್ಲಿ ವಿಧಾನಸೌಧದಲ್ಲಿ ಬೃಹತ್ ವೇದಿಕೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ಅವರಿಗೆ ಸಮರ್ಪಣೆ ಮಾಡ್ತಾರೆ 2002ರಲ್ಲಿ. ಇಂದಿಗೆ 25 ವರ್ಷ ಆಗಿದೆ. ಅವ್ರಿಗಾಗಿ ಅವರ ಸೇವೆ ಎಲೆಮರೆ ಕಾಯಿಯಂತೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆ ಮತ್ತು ದಲಿತ ಕ್ರಿಯಾ ಸಮಿತಿ ಎಲ್ಲ ಪದಾಧಿಕಾರಿಗಳು, ಕೋಲಾರ ಜಿಲ್ಲೆಯ ದಲಿತ ಸಂಘಟನೆಗಳ ಸಂಯುಕ್ತ ರಂಗದ ವತಿಯಿಂದ ನಾವು ಇದೊಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಸಾಹೇಬರಿಗೆ ಅದು ಒಪ್ಪಿಗೆ ಇಲ್ಲ. ನಾವೇ ಅದನ್ನು ಅವ್ರನ್ನ ಒಪ್ಪಿಸಿ ಬೆಳ್ಳಿ ಮಹೋತ್ಸವ ಅಭಿನಂದನಾ ಸಮಾರಂಭವನ್ನು ಟಿ ಚಂದ್ರಯಾನದಲ್ಲಿ 17/6/2026 ಹಮ್ಮಿಕೊಂಡಿದ್ದೀವಿ. ಅವರ ಸೇವೆಯನ್ನು ನಾವು ಹೇಳಕ್ಕೆ ಹೋದರೆ 1 ದಿನ ಸಾಕು, 2 ದಿನ ಸಾಕು. ಹಾಗಾಗಿ ಅವರ ಸೇವೆಯನ್ನು ಸ್ಮರಿಸಿ ನಾವು ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಕೋಲಾರ ಜಿಲ್ಲೆ ವತಿಯಿಂದ, ಕರ್ನಾಟಕ ದಲಿತ ಸಂಯುಕ್ತ ರಂಗ ವತಿಯಿಂದ ಈ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೀವಿ.